ಡಿಫ್ರೆಂಟ್ ಆಗಿದೆ. ಏನೋ ಒಂದು ಹಳ್ಳಿ ಥರ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಅಂದರೆ ಶಾಪಿಂಗ್ ಇವರು ಯು ಎಸ್ ಇದ್ದಾರೆ. ಹಂಗೆ ನಾನು ಸ್ವೀಟ್ ಅವಳು, ನನಗೆ ಮಿಕ್ಸು. ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೇನೆ. ಬನ್ನಿ ಇವತ್ತಿನ ವ್ಲಾಗ್. ನಾನು ಆ್ಯಕ್ಚುಲಿ 12 ಗಂಟೆ 12:30 ಹಂಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಸೊ ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ. ಈಗ ಏನಾದ್ರು ಒಂದು ಅಡುಗೆ ಮಾಡ್ಕೋಬೇಕು. ಸೊ ಏನು ಅಡುಗೆ ಮಾಡ್ತೀನಿ ಅಂತ ಹೇಳಿನೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಮತ್ತು ಏನಪ್ಪ ಅಂತ ಹೇಳಿದರೆ, ಹಿಂದಿನ ವ್ಲಾಗಲ್ಲಿ ನಾನು ಆ್ಯನಿವರ್ಸರಿ ವ್ಲಾಗಲ್ಲಿ ಹೇಳಿದ್ದೆ. ಸೊ ಗಿಫ್ಟ್ ಹತ್ರ ಕಿವಿದು ಕೊಡಿಸಿದ್ರು ಅಂಥೇಳಿ. ಸೊ ಮತ್ತು ನಾವು ಲೇಔಟ್ನವರೆಲ್ಲ ಸೇರ್ಕೊಂಡು ಶಾಪಿಂಗ್ ಹೋಗಿದ್ವಲ್ಲ, ಸೊ ಆ ವಿಡಿಯೋನೇ ಇದ್ರ ಜೊತೆಗೇ ನಾನು ಶೇರ್ ಮಾಡ್ತೀನಿ. ಅದ್ರ ಜೊತೆ ಶೇರ್ ಮಾಡೋಕ್ಕೆ ಲೆಂತಿ ವಿಡಿಯೋ ಆಗ್ತೈತಿ ಅಂಥೇಳಿ ನಾನು ಸೊ ಜಸ್ಟ್ ನಂದು ಆ್ಯನಿವರ್ಸರಿದು ಏನು ಇತ್ತು ಅದನ್ನಷ್ಟೇ ಅದ್ರ ಜೊತೆ ಶೇರ್ ಮಾಡಿದ್ದೆ, ಅದನ್ನಷ್ಟೇ ಅಪ್ಲೋಡ್ ಮಾಡಿದ್ದೆ. ಸೊ ಈ ವಿಡಿಯೋದಲ್ಲಿ ಆ ಲೇಔಟ್ನವ್ರ ಜೊತೆಗೆ ಹೋಗಿದ್ದು. ಸೊ ಅವ್ರು ಏನು ತೊಗೊಬಂದ್ರು ಏನು ಅದನ್ನೆಲ್ಲ ನಾನು ವಿಡಿಯೋ ಹಿಡಿಯೋಕ್ಕಾಗಲಿಲ್ಲ. ಬಟ್ ಒಂದೆರಡು ಟಾಪು ಅದು ಏನೇನೋ ತೊಗೊಂಡ್ರು ಅವರು, ಬಟ್ ನಾನು ಜಾಸ್ತಿ ವಿಡಿಯೋ ಹಿಡಿಲಿಲ್ಲ. ಹಾಗಾಗಿ ಸೊ ಆ ವಿಡಿಯೋನೇ ಇದ್ರ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಸೊ ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡ್ಕೊಂಡಿದ್ವಿ, ಉಪ್ಪಿಟ್ಟು ತಿಂದ್ವಿ. ಸೊ ಸ್ನಾನ ಪೂಜೆ ಎಲ್ಲ ಮುಗೀತು. ಸೊ ಮಧ್ಯಾಹ್ನಕ್ಕೆ ಏನಾರು ಒಂದು ರೈಸ್ ಐಟಮ್ ಮಾಡೋಣ ಅಂತ ಮಾಡೀನಿ. ಸೊ ಆ ರೈಸ್ ಐಟಮ್ನ ಯಾವ್ದು ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಸೊ ಇನ್ನೊಂದು ಯಶು ಏನು ಗಿಫ್ಟ್ ಕೊಟ್ಟಳು ಅಂಥೇಳಿ ಸೊ ಆ ಬ್ಲಾಗಲ್ಲೇ ನಾನು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ನಿಮಿಷ ಅದು ಲೆಂತಿ ಆಗ್ಬಿಡ್ತದೆ ವಿಡಿಯೋ ಅಂಥೇಳಿ. ಅದು ಆಲ್ರೆಡಿ 21 ಮಿನಿಟ್ಸ್ ಆಗ್ಬಿಟ್ಟಿತ್ತು. ಇನ್ನು ಈ ವಿಡಿಯೋ ಎಲ್ಲ ನಾನು ಅದ್ರ ಜೊತೆಗೇ ಆ್ಯಡ್ ಮಾಡಿ ಅಪ್ಲೋಡ್ ಮಾಡಿಬಿಟ್ಟಿದ್ರೆ ಭಯಂಕರ ಲೆಂತಿ ಆಗಿಬಿಡೋದು, ಜನಕ್ಕೆ ನೋಡೋಕ್ಕೇ ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ. ಹಾಗಾಗಿ ಸೊ ಈ ವಿಡಿಯೋ ಮುಖಾಂತರ ಆಕಿ ಏನು ಗಿಫ್ಟ್ ಕೊಟ್ಲು ನಂಗೆ ಅಂಥೇಳಿ. ಆ್ಯಕ್ಚುಲಿ ಆ ಗಿಫ್ಟ್ ಅವಳು ನಮ್ಗೆ ಹೇಳೇ ಇಲ್ಲ, ಹಂಗೆ ತೊಗೊಂಬಂದ್ಬಿಟ್ಟಾಳೆ. ಇಬ್ರಿಗೂ ಅಟ್ಲೀಸ್ಟ್ ನಮ್ಗೊಂದು ಮಾತು ಏನಾರು ಹೇಳಬೇಕಾಗಿತ್ತು, ಸರ್ಪ್ರೈಸ್ ಗಿಫ್ಟ್ ಅಂಥೇಳಿ ಹೇಳ್ದೇ ಹೋಗಿ ತೊಗೊಂಡು ಬಂದಿದ್ದಾಳೆ ಗಿಫ್ಟ್ನ. ತೊಗೊಂಡು ಬಂದ ತಕ್ಷಣ ನಾನು ಮುಗ್ಗ ಬೈದ್ಬಿಟ್ಟೆ, ನಿನ್ಗೇನು ಹೇಳೋರು ಇಲ್ಲೇನು ಹಂಗೆ ಹಿಂಗೆ ಅಂಥೇಳಿ. ಸೊ ಏನೈತೆ ಅದನ್ನಷ್ಟು ಇರ್ಬೇಕು, ಹಾಗೆಲ್ಲ ಕೇಳ್ದೆ ಅದನ್ನೆಲ್ಲ ಮಾಡಬಾರ್ದು ಹಂಗೆ ಹಿಂಗೆ ಅಂತ ಹೇಳಿದೆ. ಇರಲಿ ಅಕ್ಕ, ಏನಾಗಲ್ಲ, ನನಗೆ ಏನಾರು ಒಂದು ಕೊಡಬೇಕು ಅಂತ ಆಸೆ ಇತ್ತು. ನಿನ್ನ ಬರ್ತ್ಡೇಗೂ ಏನು ಕೊಡಲಿಲ್ಲ ನಾನು, ಹಾಗಾಗಿ ಏನಾರು ಒಂದು ತೊಗೊಂಬರ್ಬೇಕಂತ ಅನಿಸಿತ್ತು. ನಿನಗೆ ಗಿಫ್ಟ್ ಕೊಟ್ಟು ನಾನು ಬಯಸ್ಕೋಬೇಕು ನಿನ್ನ ಜೊತೆಗೆ ಅಂತ ಎಲ್ಲ ಅಂತ ಇದ್ಲು. ಹಿಂಗೆ ಬೇಕಂಗೆ ಬೈದ್ಬಿಟ್ಟಿದ್ದೆ ನಾನು. ಸೊ ಅವಳು ಕೊಟ್ಟಿರೋ ಗಿಫ್ಟು ಏನಪ್ಪ ಅಂತ ಹೇಳಿದರೆ, ಸೊ ಇಬ್ಬರಿಗೂ ಒಂದೊಂದು ಗಿಫ್ಟ್ ತೊಗೊಬಂದಿದ್ದಾಳೆ. ಏನು ಗಿಫ್ಟ್ ಅಂತ ಹೇಳಿ ತೋರಿಸ್ತೀನಿ ನೋಡ್ರಿ. ನಾವು ನೋಡಿದ್ವಿ, ಅವತ್ತೇ ನೋಡಿದ್ವಿ, ಬಟ್ ಅದನ್ನ ವಿಡಿಯೋ ಏನು ತೊಗೊಂಡಿರಲಿಲ್ಲ. ಅವಳು ಕೊಟ್ಟಾಗ ನಾವು ಮಾರ್ನಿಂಗ್ ಕೊಟ್ಲಲ್ಲ, ಹಾಗಾಗಿ ಬಂದ ತಕ್ಷಣ ಕೊಟ್ಲಲ್ಲ, ಹಾಗಾಗಿ ಅದನ್ನು ವಿಡಿಯೋ ಏನು ತೊಗೊಂಡಿರಲಿಲ್ಲ. ಸೊ ಇವತ್ತು ಅದನ್ನ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ರಾಜುಗೊಂದು ಸಿಲ್ವರ್ ಬ್ರಾಸ್ಲೆಟ್ ತೊಗೊಂಬಂದಾಳ. ಆ್ಯಕ್ಚುಲಿ ನಾನು ಮೊನ್ನೆ ಅವ್ರ ಬ್ರಾಸ್ಲೆಟ್ ಕಟ್ಟಾಗಿತ್ತು ಅಂಥೇಳಿ ಮೊನ್ನೆ ನಮ್ಮ ನಮ್ಮನ ಮ್ಯಾರೇಜ್ಗೆ ಹೋದಾಗ ಒಂದು ಬ್ರಾಸ್ಲೆಟ್ ತೊಗೊಂಡಿದ್ವಿ ಅವ್ರಿಗೆ ಅಂಥೇಳಿ. ಬಟ್ ಇವಳು ಕೂಡ ಒಂದು ಬ್ರಾಸ್ಲೆಟ್ ತೊಗೊಂಡು ಬಂದಾಳ ನೋಡ್ರಿ ಹೆಂಗೈತಿ ಅಂಥೇಳಿ. ಸೊ ಒಂದು ಫೋಟೋ ಹಾಕ್ತೀನಿ ಯಾವ ಥರ ಐತಿ ಅಂಥೇಳಿ. ಚೆನ್ನಾಗೈತೆ ಬ್ರಾಸ್ಲೆಟ್, ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ. ಸೊ ಇದೊಂದು ಬೆಳ್ಳಿ ಬ್ರಾಸ್ಲೆಟ್ ತೊಗೊಬಂದಿದ್ದಾಳೆ. ಸೊ ಬೆಳ್ಳಿ ಕೊಡೋದ್ರಿಂದ ಮನೆಗೂ ಒಳ್ಳೆಯದು, ಮನುಷ್ಯನಿಗೂ ಕೂಡ ಒಳ್ಳೆಯದು. ಬೆಳ್ಳಿ ಹಾಕೋದ್ರಿಂದ ಹೀಟ್ ಹೊರಗೆ ಹೋಗುತ್ತೆ ಅಂತಲೂ ಹೇಳ್ತಾರೆ, ಒಳ್ಳೆಯದು ಅಂತ ಹೇಳಿ ತುಂಬ ಹೇಳ್ತಾರೆ. ಹಾಗಾಗಿ ನಾನು ಕೂಡ ಆದಷ್ಟು ಜಾಸ್ತಿ ಬೆಳ್ಳಿನ ಯೂಸ್ ಮಾಡೋದು. ರಾಜು ಕೂಡ ಅದೇ, ಅವ್ರು ಗೋಲ್ಡ್ ಯೂಸ್ ಮಾಡೋದೇ ಕಡಿಮೆ. ನಾನು ಅವ್ರೇನು ಕಿವಿದು ತಾಳಿ ಚೈನ್ ಎಲ್ಲ ಹಾಕೊಂಡಿರ್ತೀನಿ, ಅವ್ರೇನು ಆದಷ್ಟು ಬೆಳ್ಳಿನ ಯೂಸ್ ಮಾಡ್ತಾರೆ. ಅವ್ರಿಗೊಂದು ಬೆಳ್ಳಿ ಬ್ರಾಸ್ಲೆಟು ಮತ್ತು ನನಗೂ ಒಂದು ಬೆಳ್ಳಿ ರಿಂಗ್ ತೊಗೊಂಡು ಕೊಟ್ಟಿದ್ದಾಳೆ. ಸೊ ಆ ರಿಂಗ್ ಕೂಡ ತುಂಬ ಚೆನ್ನಾಗಿದೆ ನೋಡ್ರಿ. ಇನ್ನೂ ಅದರದ್ದು ಏನು ಓಪನ್ ಕೂಡ ಮಾಡಿಲ್ಲ ನಾನು, ಪೇಪರ್ ನಂಬರ್ 5 ಅಂಥೇಳಿ. ಸೊ ಅವಳು ತೊಗೊಂಡು ಬಂದು ಕೊಟ್ಟಿರೋ ರಿಂಗ್ ಈ ಥರ ಐತಿ. ಒಂದು ನಿಮಿಷ. ಸೊ ಈ ಥರ ಐತಿ, ಹಳ್ಳಿ ನುಂಗುರ ತಂದು ಕೊಟ್ಟಿದ್ದಾಳೆ. ವೈಟು ಮತ್ತು ರೆಡ್ ಕಲರಿಂದಿದೆ, ಚೆನ್ನಾಗಿದೆ. ಒಂದು ಫೋಟೋ ಹಾಕ್ತೀನಿ. ಸೊ ಅವಳು ಕೊಟ್ಟಿರೋ ಗಿಫ್ಟ್ ಬಂದುಬಿಟ್ಟು ಸೊ ಇದು. ಸೊ ಥ್ಯಾಂಕ್ ಯು ಸೋ ಮಚ್ ಯಶು. ಅವತ್ತು ಕೂಡ ಹೇಳಲಿಲ್ಲ ಅನ್ಸುತ್ತೆ, ಮೇ ಬಿ ನಾನು ನಿನಗೆ ಬೈತಾನೇ ಇದ್ದೆ, ನಿನಗೇನು ನಾನು ರಿಪ್ಲೈ ಕೊಡಲೇ ಇಲ್ಲ. ಇದು ತೊಗೊಂಡು ಬಂದು ಕೊಟ್ಟಿದ್ದಕ್ಕೆ ಖುಷಿಗೆ ಬೈತಾನೇ ಇದ್ದೆ, ಯಾಕೆ ತೊಗೊಂಡು ಬಂದೆ ಹಾಗೆ ಹೀಗೆ ಅಂಥೇಳಿ. ನಮ್ಗೆ ಹೇಳ್ದೇ ಸರ್ಪ್ರೈಸ್ ಗಿಫ್ಟ್ ಥರ ತೊಗೊಂಬಂದು ಕೊಟ್ಲು. ಸೊ ಹಂಗಾಗಿ ಬೈಯೋದೇ ಮಾಡ್ತಾಯಿದ್ದೆ ಹೊರತು ನಾನು ಆಕೆಗೆ ಒಂದು ಥ್ಯಾಂಕ್ಸ್ ಕೂಡ ಹೇಳಲಿಲ್ಲ.
ಸೊ ಈ ವಿಡಿಯೋ ಮುಖಾಂತರ ಆಕಿಗೆ ನಾನು ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಬಟ್ ಅವಳು ಇರಲಿ ಅಕ್ಕ ಅವೆಲ್ಲ ಏನು ಹಂಗೆ ಹೆಂಗೆ ಅಂತಲ್ಲ. ಬಟ್ ಅದೇನೋ ನಾನೇನಂತ ಹೇಳಿದ್ರೆ ಇಷ್ಟಿಷ್ಟರಲ್ಲೂ ಖುಷಿ ಕಂಡ್ಕೋಬೇಕು ಅಂತ ಹೇಳಕ್ಕೆ ನಾನು ಇಷ್ಟಿಷ್ಟು ವಿಚಾರದಲ್ಲೇ ಖುಷಿ ಕಂಡ್ಕೊಂಡ್ರೆ ಮನುಷ್ಯ ಖುಷಿಯಾಗಿರ್ತಾನೆ ಅಂಥೇಳಿ ಅವತ್ತೇನಿರ್ತೈತಿ ಅವತ್ತಿಂದ ದಿನಾನ ಎಂಜಾಯ್ ಮಾಡಿಬಿಡ್ಬೇಕು. ಸೊ ಮತ್ತು ಆ ದಿನ ಸಿಗಲ್ಲ ಅಂತ ಹೇಳಿ ಆ ಥರ ನಾನು ವಿಚಾರ ಮಾಡೋದು. ಹಾಗಾಗಿ ಇದೊಂದು ಖುಷಿನ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಹಾಗಾಗಿ ಶೇರ್ ಮಾಡಿಕೊಂಡೆ. ಒಂದು ಬ್ರಾಸ್ಲೈಟ್ ರಿಂಗು ಮತ್ತು ಒಂದು ಬ್ರಾಸ್ಲೈಟು ಒಂದು ಬೆಳ್ಳಿ ರಿಂಗ್ ತೊಗೊಂಬಂದಿದ್ದಾಳೆ. ಸೊ ಇದು ಯಶುನ್ ಗಿಫ್ಟ್ ಆಗಿತ್ತು. ಸೊ ಈ ವಿಡಿಯೋ ಮುಖಾಂತರ ಥ್ಯಾಂಕ್ ಯು ಸೋ ಮಚ್ ಯಶು. ನಾವೇನೂ ಕೊಡಿಸಿಲ್ಲ ಪಾಪ ಹುಡುಗಿಗೆ, ಆ ಹುಡುಗಿನೇ ನಮಗೆ ಇಬ್ಬರಿಗೂ ಒಂದೊಂದು ಆ್ಯನಿವರ್ಸರಿ ಗಿಫ್ಟ್ ತೊಗೊಬಂದು ಕೊಟ್ಟಿದ್ದಾಳೆ. ಸೊ ಥ್ಯಾಂಕ್ ಯು. ಸೊ ಈಗ ಏನಾದರೂ ಅಡುಗೆ ಮಾಡ್ಕೋಬೇಕು, ಅಡುಗೆ ಏನಾದ್ರು ಒಂದು ಅಡುಗೆ ಮಾಡ್ಕೋಬೇಕು. ರೈಸ್ ಐಟಮ್ ಮಾಡೋಣ ಅಂತ ಮಾಡೀನಿ. ಸೊ ಒಂದು ರೈಸ್ ಐಟಮ್ ಮಾಡಿಕೊಂಡು ಊಟ ಮಾಡೋದು. ಸೊ ಇಷ್ಟು ಅವಳ ಗಿಫ್ಟ್ದು ಇಷ್ಟ ಆಗಿತ್ತು. ಸೊ ಜಸ್ಟ್ ಅದರೊಳಗೆ ಶೇರ್ ಮಾಡಲಿಲ್ಲಲ್ಲ, ಹಾಗಾಗಿ ಇದರಲ್ಲಿ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಹಾಗಾಗಿ ಇದರಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ವಿಡಿಯೋ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಯಾರಾದರೂ ಹೊಸಬ್ರು ಹಾಗೆ ವಿಡಿಯೋ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ನಿಮ್ಮ ಜೊತೆ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಗಿಫ್ಟ್ ಹೆಂಗಿತ್ತು ಅಂತ ಹೇಳಿ ಕಮೆಂಟ್ನ ಹಾಕ್ರಿ. ಸೊ ನನ್ನ ಇಯರಿಂಗ್ಸು ಹೆಂಗಿತ್ತು ಅಂತ ಹೇಳಿನೂ ಕೂಡ ಆ ವಿಡಿಯೋದಲ್ಲಿ ನೋಡಿದವರು ಸುಮಾರು ಜನ ನೋಡಿದ್ದಾರೆ, ಆದರೆ ನೋಡಿದವ್ರು ಯಾರೂ ಕಮೆಂಟ್ ಹಾಕಿಲ್ಲ. ಅದೇನಾಗ್ತೈತಿ ಅಂದರೆ ನಾ ಹಾಕಿರೋ ಲಿಂಕಿಂದ ತೊಗೊಂಡು ಹೋಗ್ತಾ ಇದ್ದಾರೆ, ಅವ್ರಿಗೆ ಕಮೆಂಟ್ ಹಾಕೋಕ್ಕಾಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಒಂದಿಷ್ಟು ನನಗೆ ಇನ್ಸ್ಟಾಗ್ರಾಮಲ್ಲಿ ಹಾಕಿದರೆ ನಿಮ್ಮ ಇಯರಿಂಗ್ಸ್ ಚೆನ್ನಾಗೈತಕ್ಕ ಅಂಥೇಳಿ, ಅದು ಕಲರ್ ಒಂಥರ ಡಿಫ್ರೆಂಟ್ ಆಗೈತಲ್ಲಕ್ಕ ಅಂತ ಹೇಳಿದ್ಲ. ಅದು ಆ್ಯಕ್ಚುಲಿ ಆ್ಯಂಟಿಕ್ ಅಂತ ಹೇಳ್ತಾರಲ್ಲ, ಆ್ಯಂಟಿಕ್ ಇಯರಿಂಗ್ಸ್ ಅಲ್ಲ ಅದು. ಹಾಗಾಗಿ ಈ ಇಯರಿಂಗ್ಸಿಗೂ ಮತ್ತು ಆ ಇಯರಿಂಗ್ಸ್ ಈ ಗೋಲ್ಡಿಗೂ ಆ ಗೋಲ್ಡಿಗೂ ಸ್ವಲ್ಪ ಡಿಫ್ರೆನ್ಸ್ ಐತಿ. ಆ್ಯಂಟಿಕ್ ಆಗಿದ್ದರಿಂದ ಅದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಾ ಐತಿ. ಮತ್ತು ಇಯರಿಂಗ್ಸು ಕೂಡ ಭಾಳ ಚೆನ್ನಾಗದವಕ್ಕ, ಚೆಂದ ಕಾಣಕತ್ತಿದ್ದು ನಿಮ್ಗೆ ಅಂತಲೂ ಹೇಳಿದ್ರಿ. ಸುಮಾರು ಜನ ವಿಡಿಯೋದಲ್ಲಿ ನೋಡಿದವರು ಕೂಡ ಹೇಳಿದ್ರು. ಫೋಟೋದಲ್ಲೂ ಕೂಡ ನಾನು ಫೇಸ್ಬುಕ್ಕಲ್ಲಿ ಫೋಟೋ ಹಾಕಿದಲ್ಲೂ ಕೂಡ ಅವರು ಕೂಡ ಹಾಗೆ ಹೇಳಿದರು, ಚೆನ್ನಾಗಿದ್ದಾವೆ ಇಯರಿಂಗ್ಸ್ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಸುಮಾರು ಜನ ನನ್ನ ಆ್ಯನಿವರ್ಸರಿಗೆ ವಿಶ್ ಮಾಡಿದ್ರಿ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಮತ್ತು ವಾಟ್ಸಪ್ಪಲ್ಲಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಎಷ್ಟೋ ಜನಕ್ಕೆ ನಾನು ರಿಪ್ಲೈ ಮಾಡೋಕ್ಕಾಗಿರಲಿಲ್ಲ ಅವತ್ತು, ಬಟ್ ನೆಕ್ಸ್ಟ್ ಡೇ ಎಲ್ಲರಿಗೂ ರಿಪ್ಲೈ ಕೊಟ್ಟಿದ್ದೇನೆ ನಾನು. ಸುಮಾರು ಜನದ ಮೆಸೇಜ್ ಬಂದಿತ್ತು. ಎಷ್ಟೋ ಜನ ನೋಡಿ ಹಾಗೆ ಬಿಟ್ಟರು ಸಹ ಆ್ಯನಿವರ್ಸರಿ ದಿನ ತುಂಬ ವಿಶಸ್ ಬಂದಿದ್ದು. ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಗೆ. ಸೊ ನೋಡ್ರಿ, ಇದು ಬ್ರಾಸ್ಲೈಟು ಚೆನ್ನಾಗೈತೆ, ಒಂಥರ ಏನೋ ಡಿಫ್ರೆಂಟ್ ಆಗೈತಿ. ಸೊ ಇಲ್ಲಿ ಒಂಥರ ಏನೋ ಹರಳಿನ ಥರ ಐತಿ, ಒಂಥರ ಚೆನ್ನಾಗೈತಿ, ಡಿಫ್ರೆಂಟ್ ಆಗೈತಿ. ಸೊ ಇದು ಒಂದು ರಿಂಗ್. ಸೊ ಈ ರಿಂಗ್ ನೋಡ್ರಿ ಹೆಂಗೈತಿ. ಡಿಫ್ರೆಂಟಾಗಿ ಚೆನ್ನಾಗೈತಿ. ಸೊ ಈ ರಿಂಗ್ ಏನಪ್ಪ ಅಂದರೆ ಅವತ್ತು ಇಯರಿಂಗ್ಸ್ ತರಕ್ಕೆ ಹೋಗಿದ್ನಲ್ಲ, ಆವಾಗ ಬಂಗಾರ ಅಷ್ಟೇ ತೊಗೊಳಲ್ಲ, ಬೆಳ್ಳಿನೂ ತೊಗೊತೀನಿ ಅಂಥೇಳಿ ನನ್ನ ರಿಂಗ್ ಒಂದೇ ತೋರಿಸಿದ್ನಲ್ಲ. ಸೊ ಇದು ರಾಜುಂದು. ಅಂದರೆ ಅವ್ರು ಅವತ್ತು ಅಲ್ಲೇ ಹಾಕ್ಕೊಂಬಿಟ್ರು, ಅವರು ನೋಡಕ್ಕಂತೇಳಿ ಅಳ್ತಿಗೆ ಹಾಕ್ಕೊಂಡ್ರು, ಹಂಗಾಗಿ ಅವ್ರು ತೆಗೆದು ಇಡಲೇ ಇಲ್ಲ. ಸೊ ನಂದೊಂದೇ ನಾನು ತೋರಿಸಿದ್ನಲ್ಲ, ಅದಕ್ಕೆ ರಾಜುಂದು ನಂದು ಇಬ್ಬರದು ನೋಡ್ರಿ. ಇದೊಂಥರ ನಂದು ಈ ಬೆಳ್ಳಿನ ಬೇರೆ ಅಂತಿದ್ರು, ನಂದೇನೋ ಒಂಥರ ಗೊತ್ತಿಲ್ಲ, ಅದು ನಂಗೆ ಅವ್ರು ಹೇಳಿದ್ದು. ಆಮೇಲೆ ಇಬ್ರಿಗೂ ಒಂದೊಂದು ರಿಂಗ್ ತೊಗೊಂಡಿದ್ವಲ್ಲ, ಸೊ ಅದನ್ನು ಶೇರ್ ಮಾಡಿಕೊಂಡೆ. ಹೇಳಿದ್ನಲ್ಲ ಮಧ್ಯಾಹ್ನ ಕಡ್ಗೆ ಏನಾದ್ರು ಮಾಡ್ಕೋಬೇಕಂಥೇಳಿ, ಹಾಗಾಗಿ ಮೆಂತ್ಯ ಸೊಪ್ಪಿತ್ತು. ಸೊ ಮೆಂತ್ಯ ಪಲಾವ್ ಏನಾರು ಮೆಂತ್ಯ ಬಾತ್ ಥರ ಏನಾರು ಮಾಡ್ಕೊಂಡ್ರಾಯ್ತು ಮಧ್ಯಾಹ್ನ ಒಂದು ಟೈಮಿಗೆ, ಸಂಜೆಗೆ ಏನಾರು ಮಾಡ್ಕೊಂಡ್ರಾಯ್ತು ಅಂಥೇಳಿ ಮೆಂತ್ಯ ಒಂದು ಫ್ರೆಶ್ ಆಗಿರೋದಿತ್ತು. ಹಾಗಾಗಿ ಮತ್ತು ಬಟಾಣಿ ಕಾಳೂ ಇದ್ದು, ಹಸಿ ಬಟಾಣಿ ಕಾಳು ಇದ್ದರೆ ಅದೊಂಥರ ಟೇಸ್ಟ್ ಬೇರೆ ಪಲಾವ್ ಮಾಡೋಕ್ಕೆ. ಹಾಗಾಗಿ ಮಾಮೂಲಿ ಉದ್ದುದ್ದಕ್ಕೆ ಈರುಳ್ಳಿ ಎಲ್ಲ ತರಕಾರಿ ಎಲ್ಲ ಹೆಚ್ಕೊಂಡೆ. ಮೆಂತ್ಯ ಪಲಾವಿಗೆ ಒಂದು ಸ್ವಲ್ಪ ಊರ ಕಡೆ ಮೆಂತ್ಯ ಆದರೆ ಇನ್ನೂ ಚಲೋ ಅಂತ ಅನಿಸ್ತೈತಿ, ಮಸ್ತ್ ರುಚಿ ಕೊಡ್ತೈತಿ. ಬಟ್ ಇಲ್ಲಿ ಮೆಂತ್ಯ ಸೊಪ್ಪು ಅಂದ್ರೆ ಒಂದು ಲೆಕ್ಕಕ್ಕೆ ಅಷ್ಟಕ್ಕಷ್ಟ. ಸೊ ಹಂಗಾಗಿ ಪರವಾಗಿಲ್ಲ, ಹೆಂಗೋ ಮಾಡ್ಕೊಂಡು ತಿನ್ಬೋದು ಅಂಥೇಳಿ ಎಲ್ಲ ಕ್ಯಾರೆಟು, ಬೀನ್ಸು, ಈರುಳ್ಳಿ ಎಲ್ಲ ಈರುಳ್ಳಿ ಒಂದು ಸ್ವಲ್ಪ ಕೆಂಪು ಹತ್ತೋ ಮಟ್ಟ ಫ್ರೈ ಮಾಡ್ಕೊಂಡು, ಅದಾದಮೇಲೆ ಕ್ಯಾರೆಟು, ಬೀನ್ಸು ಮತ್ತು ಇದು ಏನು ಪಲಾವ್ ಎಲೆ, ಒಂದೇ ಒಂದು ಚಕ್ಕಿ, ಒಂದೇ ಲವಂಗ, ಒಂದೇ ಏಲಕ್ಕಿ, ಜಾಸ್ತಿ ಮಸಾಲೆ ಯೂಸ್ ಮಾಡಲ್ಲ ನಾನು. ಅದಾದಮೇಲೆ ಪುದೀನ, ಮೆಣಸಿನ್ಕಾಯಿ, ಊರನ್ ಮೆಣಸಿನ್ಕಾಯಿ ಇತ್ತು, ಅದನ್ನು ಸಹ ರುಬ್ಕೊಂಡು ಪುದೀನ ಅದನ್ನೆಲ್ಲ ಹಾಕ್ಕೊಂಡು ಅದಾದಮೇಲೆ ಅಕ್ಕಿ ಹಾಕಿದೆ. ಒಂದು ಸ್ವಲ್ಪ ಈ ಅಕ್ಕಿ ಹಾಕಿ ಹಿಡಿದ್ಮೇಲೆ ನೀರು ಹಾಕಿದರೆ ಒಂಥರ ಚೆನ್ನಾಗಿರ್ತೈತಿ.
ಹಾಗಾಗಿ ಅದಾದಮೇಲೆ ಉಪ್ಪಿಪ್ಪೆಲ್ಲ ಟೇಸ್ಟ್ ಮಾಡಿದೆ. ಫೈನಲಿ ಪಲಾವ್ ರೆಡಿ ಆಯ್ತು. ಸೊ ನಾವು ಕೂಡ 3 ಜನ ಊಟ ಮಾಡಿದ್ವಿ ಪಲಾವ್ನ. ಸೊ ಮಧ್ಯಾಹ್ನದ ರೆಸಿಪಿ ಅಂತೂ ಇಷ್ಟ ಆಗಿತ್ತು. ಸೊ ನೆಕ್ಸ್ಟ್ ಅದೇ ಏನು ನಾನು ಆ್ಯನಿವರ್ಸರಿ ದಿನ ಇವರು ನಮ್ಮ ಲೇಔಟ್ನಲ್ಲಿ ಅಕ್ಕರೆಲ್ಲರೂ ಝುಡಿಯಾಕ್ ಶಾಪಿಂಗಿಗೆ ಅಂತ ಹೋಗಿದ್ರಲ್ಲ. ಸೊ ಆ ವಿಡಿಯೋನ ಇದ್ರ ಜೊತೆ ಹಾಕ್ತೀನಿ ಅಂತ ಹೇಳಿದ್ನಲ್ಲ. ನೆಕ್ಸ್ಟ್ ಆ ವಿಡಿಯೋನ ಇದ್ರ ಜೊತೆ ಶೇರ್ ಮಾಡ್ತಾ ಇದ್ದೇನೆ ನೋಡಿರಿ. ಅವ್ರು ತೊಗೊಂಡಿದ್ದೆಲ್ಲ ನಾನಂತರೂ ಏನು ತೊಗೊಂಡೇ ಇಲ್ಲ ನಾನು. ಸೊ ಅವ್ರದ್ದು ಏನೇನೋ ತೊಗೊಂಡ್ರು ಶೇರು ಮಾಡ್ಕೊಳ್ಳಿಲ್ಲ ನಾನು ಹೇಳಿದ್ನಲ್ಲ. ಸೊ ಯಾಕೆ ಝುಡಿಯಾಕ್ ಹೊಂಟೇವಿ ಮತ್ತೇನು ಶಾಪಿಂಗು ಬರೀ ಶಾಪಿಂಗ್ ಅನ್ನಕತ್ತಾಳ ಅಂತ ಅನ್ಕೋಬೇಡ್ರಿ. ಇಬ್ಬರು ಅಕ್ಕರು ಅವರು ಏನೋ ಟ್ರಿಪ್ಪಿಗೆ ಹೊಂಟಿದ್ದಾರೆ. ಈಗ ಕ್ರಿಸ್ಮಸ್ ರಜೆ ಇರ್ತದಲ್ಲ ಮಕ್ಕಳಿಗೆ, ಹಾಗಾಗಿ ಅವರು ಶಾಪಿಂಗಿಗೆ ಅಂತ ಹೇಳಿ ಹೊರಟಿರೋದು. ಅವ್ರ ಜೊತೆಗೆ ನಾನು ಅವ್ರು ಹೊಂಟ್ರು ಸುಮ್ಮನೆ ಹಂಗೆ ಕರಿತಿರ್ತಾರೆ, ನಾನು ಹಂಗೆ ಹೋಗ್ತಾ ಇರ್ತೀನಿ. ಸೊ ಝುಡಿಯಾಕ್ ಹೋಗ್ತಾ ಇದ್ದೀನಿ. ಬರ್ರಿ ಏನೇನು ಆಫರ್ ಐತಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಏನ್ರಿ ಪ್ರಸಾದ ಅದಕ್ಕೆ ಮೇಲೆ ಬಂದು ಕೊಟ್ಟು ಶಾಪಿಂಗ್ ಇವರು ಯು ಎಸ್ ಇದ್ದಾರೆ, ಹಂಗಾಗಿ ಡಾಲರ್ ಜಾಸ್ತಿ ಇಟ್ಕೊಂಡಿರ್ತಾರೆ. ಇವ್ರದ್ದು ಶಾಪಿಂಗ ಅಕ್ಕನ ಪಾಪ ಇವತ್ತು ಬಂದಾಳ, ಇವರು ಇವತ್ತು ಬಂದಾರ. ಇವ್ರದ್ದೇ ಶಾಪಿಂಗ್ ಇರೋದಾಗ. ಸೊ ಈಗ ಅವ್ರದ್ದು ಏನು ಕ್ರಿಸ್ಮಸ್ ರಜೆ ಇರೋದಕ್ಕೆ ಅವರೆಲ್ಲ ಟ್ರಿಪ್ಪಿಗೆ ಹೋಗೋರದಾರ. ಹಾಗಾಗಿ ಅಲ್ಲಿ ಟ್ರಿಪ್ಪಿಗೆ ಬಟ್ಟೆ ಖರೀದಿ ಮಾಡೋದು ಹಾಕಕತ್ತೈತಿ. ಸೊ ಹಂಗಾಗಿ ಇವರೆಲ್ಲ ಮಕ್ಕಳಿಗೋಸ್ಕರ ಸೊ ಬಟ್ಟೆ ಖರೀದಿ ಮಾಡ್ತಾಯಿದ್ರು. ಮತ್ತು ನಾನು ಮಧ್ಯಾಹ್ನ ಖಾಲಿ ಕುಂತಿದ್ನಲ್ಲ, ಅವತ್ತು ಆ್ಯನಿವರ್ಸರಿ ದಿನ ದೇವಸ್ಥಾನಕ್ಕೆ ಹೋಗಿ ಬಂದು ಎಲ್ಲೂ ಹೋಗಿರಲಿಲ್ಲ. ರಾಜುನು ಟ್ರಿಪ್ ಇದಕ್ಕೆ ಆಫೀಸಿಗೆ ಹೋಗಿದ್ರಲ್ಲ, ಹಾಗಾಗಿ ನಾನು ಒಂದು ರೌಂಡ್ ಹೋಗಿ ಬರೋಣ ಅಂಥೇಳಿ ಅವತ್ತು ಹೋಗಿದ್ದೆ, ಹೇಳಿದ್ದೆ ನಿಮಗೆ ನಾನು. ಬಟ್ ಅದನ್ನು ಶೇರ್ ಮಾಡ್ಕೊಳ್ಳಿಲ್ಲ. ನಂದು ಆ್ಯನಿವರ್ಸರಿದ ಒಂದು ಲಾಗ್ ಇದ್ದು ಬಿಡಲಿ ಅಂಥೇಳಿ ಇದನ್ನು ಸಪ್ರೇಟಾಗಿ ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆಗೆ ನಾನು. ಎಲ್ಲ ಅವರು ನನ್ನ ಟಾಪ್ ಅದೆಲ್ಲ ತೊಗೊಂಡ್ರು. ಸೊ ಅದಾದಮೇಲೆ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಇನ್ನೇನು ಹೊರಗಡೆ ಬಂದ್ವಿ. ಝುಡಿಯಾ ಮತ್ತು ಮ್ಯಾಕ್ಸು ಅಲ್ಲೆಲ್ಲ ಕಡೆನೂ ಹೋಗಿದ್ವಿ. ಇಲ್ಲೇನಂದ್ರೆ ಒಂದು ಸೆಲ್ಫಿ ಮತ್ತು ಒಂದು ವಿಡಿಯೋ ತೊಗೊಂಡೆ. ಎಲ್ಲರದು ಒಂದು ಗ್ರೂಪ್ ಇಷ್ಟು ಜನ ಹೋಗಿದ್ವಿ ಅಂಥೇಳಿ. ಸೊ ಇಷ್ಟು ಅವರ ಶಾಪಿಂಗ್ ಅಂದ್ರೆ ಅವರೆಲ್ಲರೂ ಒಂದೊಂದು ಟಾಪ್ಗಳು ತೊಗೊಂಡ್ರು. ಮಕ್ಕಳಿಗೆ ಏನೇನೋ ಜೀನ್ಸ್ ಅದು ಇದು ಏನೇನೋ ತೊಗೊಂಡ್ರು. ಸೊ ನಂದಂತರೂ ಈ ಟಾಪ್ ತೊಗೊಂಡಿದ್ನಲ್ಲ ನಾನು, ಡ್ರೆಸ್ ಒಂದು 3 ಪೀಸ್ ಸೆಟ್. ಹಾಗಾಗಿ ನಾನಂತೂ ಏನು ತೊಗೊಳ್ಳಿಲ್ಲ, ಈಗ ಏನು ತೊಗೊಳಂಗೂ ಇಲ್ಲ, ಹಾಗಾಗಿ ಏನು ತೊಗೊಂಡಿಲ್ಲ. ಮತ್ತು ಅದಾದಮೇಲೆ ಏನಾಯಿತು, ಪಾನಿಪುರಿ ತಿನ್ನೋಣ ಅಂತ ಹೇಳಿದ್ರು. ಸೊ ನಡ್ರಿ ಪಾನಿಪುರಿ ತಿನ್ನೋಣ ಅಷ್ಟರು ಹೋಗಿ ಅಂಥೇಳಿ ಎಲ್ಲರೂ ಭಾಳ ದಿನ ಆಗಿತ್ತು. ನಾನು ಕೂಡ ಗೋಲ್ಗಪ್ಪ ತಿಂದಿದ್ದೆ. ಎಲ್ಲರೂ ಡಿಸ್ಕಸ್ ಮಾಡ್ತಾಯಿದ್ರು ಅವರು ಮಸಾಲೆ ಪುರಿ ತಿನ್ಬೇಕು ಅಂಥೇಳಿ. ಬಟ್ ನಾವು ಹುಡುಗಿಯರಿಬ್ಬರು, ನಾನು ತೋಷಿ ಇಬ್ಬರು ಗೋಲ್ಗಪ್ಪ ತಿನ್ಬೇಕು ಅಂತ ಹೇಳಿ ನಾವು, ಅವರು ಮಸಾಲೆ ಪುರಿ ತಿನ್ಬೇಕು ಅಂತ ಅವರು. ಈಗ ಗೋಲ್ಗಪ್ಪ ನಮ್ಮ ಜೊತೆ ಗೋಲ್ಗಪ್ಪ ತಿನ್ನಿರಿ ಆಮೇಲೆ ಮಸಾಲೆ ಪುರಿ ತಿನ್ನುವಂತ್ರಿ ಅಂತ ಹೇಳಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.